ಈಗ ಎತ್ಕೋತಾ ಇದ್ದಾರೆ ಒಂದು ಸೌಟು. ಬಿಚಾರಿ ಬಚ್ಚು ಮೇ ಬಿಚಾರಿ ಬಚ್ಚು. ಅಯ್ಯೋ ಪಾಪದೋಳು ನಾನು ಅಂತ. ಗೈಸ್ ಇದ್ರಲ್ಲಿ ಹೊಡೆದವ್ರು ಮುಟ್ಟಾಳ್ರ, ಹೊಡ್ಸ್ಕೊಂಡವ್ರು ಮುಟ್ಟಾಳ್ರ. ಹೊಡೆದಿದ್ದಾರೆ ಮಗಿಗೆ ಹೊಡಿತಾರವಾಗೆ. ಗಾಯ್ಸ್ ಅಷ್ಟು ಹೊಡಿತಿದ್ಲು ಗೈಸ್, ಇಷ್ಟು ಹೊಡಿತಿದ್ಲು ಗೊತ್ತಾ. ಈಗ ಹಾಕಿದ್ರು ಎಣ್ಣೆನ ಕರಿಯಕ್ಕೆ. ಹುಚ್ಚಾಗ್ಬಿಡ್ತಾರೆ ಕಮೆಂಟ್ ಕೇಳಿ ಕೇಳಿ ಜನ. ಸೌಟು ಗೈಸ್, ಸುಳ್ಳು ಗೈಸ್, ಪ್ರಾಮಿಸ್ ಗೈಸ್, ಪ್ರಾಮಿಸ್. ನನಗೆ ಭಯ ಆಗುತ್ತೆ ಕಮೆಂಟ್ ಮಾಡ್ತಾರೆ. ಬಿಸಿನೀರ್ನ ಎಣ್ಣೆಗೆ ಹಾಕಕ್ಕೆ ಅಷ್ಟೇ ಗೈಸ್. ನೋಡಿ ಗಾಯ್ಸ್, ಈಗ ಕಸೂರಿ ಮೇಥಿನ ಇನ್ನು ಪೌಡರ್ ಮಾಡಿ ಹಾಕ್ತಿದ್ದಾರೆ. ಅದಿರೋದೇ ಪೌಡರ್, ಅದನ್ನ ಇನ್ನು ಹಿಂಗ್ ಅಂದ್ ಹಾಕ್ತಾರೆ. ನಮಗೆಲ್ಲ ಗೊತ್ತಾಗೋ ಹುಡುಗ ಇಲ್ಲ ಬುಲೆಟ್ ಅದು. ಬುಲೆಟ್ ಕಣ ಕುದಿಸ್ತಾ ಇದ್ದಾರೆ. ಪಿಯಾ ಅದು ಎಣ್ಣೆಲಿ ಫ್ರೈ ಮಾಡ್ತಾ ಇರೋದು, ಕುದಿಸ್ತಾ ಇಲ್ಲ. ಇದು ನೀರ್ ಕುದೀತಿಲ್ವಾ? ಮತ್ತೆ ಎಣ್ಣೆ ನೋಡಿಲಿ ಕುದಿತಿರೋದೇನು? ನನ್ಗೆ ಏನ್ ಹೇಳಿ ನನ್ಗೆ ಉತ್ತರನೇ ಸಿಗಲ್ಲ ಒಂದೊಂದ್ಸರಿ. ಕ್ವಶನ್ಗೆ ನಾನು ಏನ್ ಆನ್ಸರ್ ಮಾಡ್ಬೇಕಂತ ನನಗೆ ಗೊತ್ತಲ್ಲ. ಹುಚ್ಚಿ ಆಗ್ಬಿಡ್ತೀನಿ ಒಂದೊಂದ್ಸರಿ. ಅವಳಿಗೂ ಅದೇ ಬೇಕು. ಅದೇನೋ ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನಂಗೆ ಅವಳಿಗೆ. ಅವ್ರನ್ನೇ ತೋರ್ಸು ಗಾಯ್ಸ್. ನೋಡಿ ಗಾಯ್ಸ್, ಇವಳಂತೂ ಅಡ್ಗೆ ಮಾಡಿಲ್ಲ. ಇವಾಗ ನಾನು ಇವರಿಗೆ ಕಮೆಂಟ್ರಿ ಕೊಡ್ಬೇಕು ಅಡ್ಗೆ ಮಾಡಕ್ಕೆ. ಟೈಮ್ ನೋಡಿ ನಮ್ಮ ಅಮ್ಮನ ರಿಯಾಕ್ಷನ್ನು. ಓ ಮೈ ಗಾಡ್, ತನಕ ಅಡ್ಗೆ ಮಾಡಿಲ್ಲ. ನೀವೇ ತಾನೇ ಬೇಡ ಬಂತು ಟೊಮೆಟೊ ಬಾತ್ ಮಾಡ್ತೀನಿ ಅಂತ ಅಂದಿದ್ರು. ನಾನೇ ಮಾಡ್ತೀನಿ ಅಂದ್ರೆ ನಾನು ಬೇಡ ಅಂತೀನಿ. ಚೆನ್ನಾಗಿ ಮಾಡಕ್ ಬರಲ್ಲ. ಈಗ ಜಸ್ಟ್ ಬಂದಿದ್ದೀನಿ. ಆಯ್ತು, ಕೈ ಕಾಲು ತೊಳ್ಕೊಬಾ. ತೊಳ್ದಿಲ್ಲ, ಕೈ ಕಾಲು ತೊಳ್ಕೊಂಡು ಇದೇ ಬಟ್ಟೆಲೆ ವಾಪಸ್ ಬರ್ತೀನಿ. ನೈಟ್ ಎತ್ತಿಟ್ಕೊಂಡಿದ್ದೆ, ಮತ್ತೋಗ್ಬಿಟ್ಟಿತ್ತು ನನಗೆ. ಈಗ ಟೊಮೊಟೊ ಬಾತದು ಬ್ಲಾಗ್, ಅದಕ್ಕೆ ನನ್ನ ಕುಳ್ಳಮ್ಮ ನಾನು ಏನೇನು ಹಾಕ್ತೀನಿ ಅಂತೆಲ್ಲ ಈಗಷ್ಟೇ ಬಂದು ಫ್ರೆಶ್ ಅಪ್ ಆಗಿದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಳೆ. ಹೋಗ್ಬೇಕಾದ್ರೆ ನಾನು ಮಾಡಿದ್ದೆ ಕಣವ. ಮುಚ್ಚು ಬಾಯ್, ಒಂದು 4 ಪಾತ್ರೆ ಇದ್ದಿದ್ದು. ಅದೇನೋ ಗೊತ್ತಿಲ್ಲ, ಪಾತ್ರೆಗಳು ಹಸಿ ಬೀಳಲ್ಲ ನಮ್ಮ ಮನೆಯಲ್ಲಿ. ಅದೇನು ಅಂತ ಗೊತ್ತಿಲ್ಲ. ಊಟ ಮಾಡಿದ ಪಾತ್ರೆಗಳಿದಾವೆ. ಇವಾಗ ಟೊಮೊಟೊ ಬಾತ್ ಪಿಜ್ಜಾ ಮಿಕ್ಸ್ ಹಾಕಿದ್ದ, ಅದಕ್ಕೆ ಎಷ್ಟು ಚೆನ್ನಾಗಿ ಅದೇನಾ? ಇಲ್ಲ ತೋರಿಸ್ಬೇಡ ಮತ್ತೆ, ಅದಕ್ಕೆ ಹೇಳು. ಅಲ್ಲ ನೀನು ಇದು ಮ್ಯಾಗಿ ಮಸಾಲ ಹಾಕಿದ್ದ ನೀನು. ನೋಡಿ ಮ್ಯಾಗಿ ಮಸಾಲ ಹಾಕ್ಬಿಟ್ಟು ಬಂದೈತಾ, ಚೆನ್ನಾಗಿ ಬಂದೈತಾ ಅಂತ ಕೇಳ್ತಾರೆ. ಗೈಸ್, ಏನಾದ್ರೂ ಹಾಕಿದ್ರೇನೆ ತಾನೇ ಚೆನ್ನಾಗಿ ಬರೋದು. ಅದವ್ರಿಗೆ ಐಡಿಯಾನೇ ಇಲ್ವಲ್ಲ ಗೈಸ್. ಸರಿ ನೀನ್ ಬಾತ್ ಮಾಡ್ಕೊಂಡಿದ್ದಲ್ವ? ಅಯ್ಯೋ, ನಾನು ಹೇಳ್ದಂಗೆ ಮಾಡಿ ಮತ್ತೆ ಈಗ ಹಂಗ್ ಮಾಡ್ದಂಗ್ಲೆ ಮಾಡ್ಕೊಡ್ತಿದ್ದಲ್ಲಮ್ಮ. ಅದೇನೋ ಆಮ್ಲೆಟ್ ಹಾಕುದ್ನಲ್ಲ ಮೊಟ್ಟೆ ಬಿರಿಯಾನಿ ಮಾಡ್ಕೊಡ್ಲಾ? ಅಂದ್ರೆ ಏನು, ಮೆಂತ್ಯ ಸೊಪ್ಪು ಬೇಕು ಮತ್ತೆ ಪುದೀನ ಬೇಕು. ನಂಗೆ 2 ತರ ಬೇಕು. ತರ ಕೇಳು. ಮೊಟ್ಟೆ ಪಲ್ಯ ಮಾಡ್ಕೊಡ್ತೀನಿ ಬಿಡು. ಅತ್ತಾಗ ಬೇಡ, ಮೆಂತ್ಯ ಪುದೀನ 2 ಬೇಕು. ಶುಕ್ರವಾರ ಬಿರಿಯಾನಿ ಮಾಡ್ಕೊಂಡು. ಅಲ್ಲ ಈರುಳ್ಳಿ ಕಟ್ ಮಾಡಿದೆ ನೀನಾ? ನಾನೇ. ಗಾಯ್ಸ್ ನೋಡಿ, ಇದು ದೊಡ್ಡ ಈರುಳ್ಳಿ ಇತ್ತು, ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಅರ್ಧ ತಗೊಂಡೆ. ಗಾಯ್ಸ್ ನೋಡಿ, ಇವರು ನಮ್ಮಮ್ಮ ಸಾಫ್ಟಿ. ಗೈಸ್ ನೋಡಿ, ಇಲ್ಲಿ ದೊಡ್ಡ ಶುಂಠಿ ಅಂತ ತಗೊಂಡಿದ್ದಾರೆ, ಚಿಕ್ಕ ಶುಂಠಿ ಅಂತ ತಗೊಂಡಿದ್ದಾರೆ. ದೊಡ್ಡದಾದಪ್ಪಿ, ಇದು ಚಿಕ್ಕದೊಂದು ಮೆಣಸಿನ್ಕಾಯಿ, ದೊಡ್ಡದೊಂದು ಮೆಣಸಿನ್ಕಾಯಿ. ನೋಡಿ ಗೈಸ್, ನೋಡಿ ಹೈಟ್ ವೈಸ್ ಗೈಸ್ ನೋಡಿ. ಈಗ ಕೊಬ್ಬರಿನ ತೆಗಿತಾ ಇದ್ದಾರೆ. ಕೊಬ್ಬರಿ ಅಲ್ಲ, ಇದು ತೆಂಗಿನಕಾಯಿ. ಏನೋ ಒಂದು ತೆಗಿತೀವಿ ತಾನೆ. ಹಸಿ ಕೊಬ್ಬರಿ ಅಂತ ಕೆಲವ್ರಂತ ಅಷ್ಟೇ. ಅಷ್ಟೇ. ಸ್ವಲ್ಪ ತೆಂಗಿನಕಾಯಿ. ಏನಿದೆ ಹೇಳು, ನೀನೇ ಹೇಳು. ಅದೇ ತೆಂಗಿನಕಾಯಿ, ತೆಂಗಿನೆಣ್ಣೆ. ಏನೈತಿ ಕಟ್ ಮಾಡಿದ್ರೆ ಜಾಗ ನೋಡಿ ಇಲ್ಲಿ. ಹೌದಾರಣ್ಣ ಕಟ್ ಮಾಡಿ ಗೈಸ್, ಕಟ್ ಮಾಡೋದು ತಾನೇ ಇಲ್ಲಿ ಇದ್ರ ಒಳಗಡೆ ಇಟ್ಕೊಂಡು ಚಾಕೋದು. ಏನು ಮಾತಾಡ್ತಿದ್ಯಾ ಅಪ್ಪಿ? ಈಗ ನೋಡಿ, ಬೆಳ್ಳುಳ್ಳಿ 1 ಗೆಂಡೆ ಅಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ನೀನು ಹೇಳು. ಅದೇ 1 ಗೆಂಡೆ ಬೆಳ್ಳುಳ್ಳಿ. ಗೈಸ್ ನೋಡಿ ಎಷ್ಟು ಬೈತಾರೆ, ಏನು ಮಾಡಿಲ್ದೆ. ಏನು ಮಾಡಿಲ್ಲ. ಬೆಳ್ಳುಳ್ಳಿನ ಈಗ ಈ ನೀರಲ್ಲೇ ತೊಳ್ಕೊಂಡ್ರು. ಈಗ ಈ ನೀರಲ್ಲೇ ತೊಳ್ಕೊಂಡು ಇಲ್ಲಿ ಇಟ್ಟವ್ರೆ. ಈಗ ಇದನ್ನ ಕಟ್ ಮಾಡ್ತಾ ಇದ್ದಾರೆ.
ಚೆನ್ನಾಗಿ ಕಟ್ ಮಾಡಬೇಕು ಅಮ್ಮ. ಬಾ ನೀನೇ ಕಟ್ ಮಾಡ್ಬೇಕು. ಯಾಕೆ ಬಾ. ಕಲಿಬಾರ್ದ ನೀನು? ಇಲ್ಲ ಮತ್ತೆ ಬರೀ ಕಲಿಬಾರ್ದು. ಪಪ್ಪ ನಮ್ಮ ಇಷ್ಟ ಜಾರ್ಗಾಕು ಬೇಗ ಬೇಗ. ಈರುಳ್ಳಿ ಹಾಕ್ಬಿಟ್ಟಿಯಾ? ಈರುಳ್ಳಿ ಹಾಕ್ಬೇಡ. ಗೈಸ್ ಹೇಳ್ಬೇಕು ತಾನೇ ಇವರು ಅದಷ್ಟ ಇದ್ರ ಸಿಪ್ಪೆ ತೆಗಿಯಮ್ಮ. ಯಾವ್ದವ? ಏನಿಲ್ಲ ಕಣ, ತಕೋ ಚೆನ್ನಾಗಿ ತೊಳೆದೀನಿ. ಕೊಡು. ಈಗ ಮಾಡಿ. ಈಗ ಶುಂಠಿ ಎಲ್ಲ ಹೆಚ್ಚಾಗೈತೆ. ಹಾಕು ಜಾರ್ಗಾಕು. ಹೆಸರು ಹಾಕು ಬೇಗ ಮಾಡಿ ನೀನೊಂದು ಬೇಗ ಫಾಸ್ಟಾಗಿ ನಂಗೆ ಅಡುಗೆ. ಗೈಸ್ ನೋಡಿ ಎಲ್ಲ ಒಟ್ಟಿಗೆ ಹಾಕ್ತೀವಿ. ಅದೇನು ಹೇಳು? ಮಿಕ್ಸಲ್ಲಿ ಶುಂಠಿ ಮತ್ತೆ ಇದು ಕೊಬ್ಬರಿ ಈಗ ಹಾಕ್ತಾ ಇದ್ದಾರೆ. ಬೆಳ್ಳುಳ್ಳಿ ಒಳಗಡೆ ಉಳ್ದಿರ ಮಿಕ್ಕಿರ ಅಂತ ಕೊಬ್ಬರಿ ಹಾಕಿದ್ರು ಇಲ್ಲಿಂದ. ಆಮೇಲೆ ಒಂಚೂರು ಶುಂಠಿ ಹಾಕ್ತಿದ್ದಾರೆ. ಇಲ್ಲಿ ಚಿಲ್ಲಿ ಗ್ರೀನ್ ಚಿಲ್ಲಿ ಅದೇ ನೋಡಿ. ಈಗ ಆಮೇಲೆ ಏನು ಹಾಕ್ಬೇಕು? ಆಮೇಲೆ ನಿನ್ಗೆ ಗೊತ್ತು. ಪಿಜ್ಜಾ ಮಿಕ್ಸ್. ಆಮೇಲೆ ಅದು ನೀನು ಹಾಕ್ತಿಯಲ್ಲ ಎಂಥದವ ಅದು? ಚೀಸಿ. ಇಲ್ಲ ಈಗ ಚೀಸ್ ಚಾಟ್ ಮಸಾಲ. ಗೈಸ್ ಚೀಸ್ ಎಷ್ಟು ಸಕ್ಕತ್ತಾಗಿರುತ್ತಲ್ವಾ? ಇದೇನು ಹೇಳು? ಬಗ್ಲು ಬೇಗ ಅಯ್ಯೋ ಇದೇನಿದು? ಇದು ಜೀರಿಗೆ ಹಾಕ್ತಾರಾ? ಅದಕ್ಕೆ ಅವನಾರು ಜೀರಿಗೆ ಹಾಕ್ತಾನ? ಗಾಯ್ಸ್ ಇದು ಜೀರಿಗೆನೆ ಗಾಯ್ಸ್. ಕಮೆಂಟ್ ಮಾಡಿ ನೀವು. ಸೋಂಪು ಕಣ ಬಿಡವ. ಇಲ್ಲ ನೋ ಚಾನ್ಸ್. ಯಾರಿಗೂ ಇಲ್ಲಿ ಹಂಗಾದ್ರೆ ನೋ ಚಾನ್ಸ್. ಬಾ ಏನ್ ಚಾನ್ಸ್ ಬೇಕು ಕೇಳು. ಅವಳು ಏನೇನು ತಪ್ಪು ಹೇಳ್ತಾಳೆ ಅದು ಎಲ್ಲದಕ್ಕೂ ನಾನು ಹೊಡಿತೀನಿ ನಾನು. ಬಾಯಿ ಮುಚ್ಕೊಂಡು ಹೋಗಿ ನೀನು. ಗಾಯ್ಸ್ ಇವಳೆ ನಮ್ಮ ಅಕ್ಕ. ಯಾರಿಗೂ ಗೊತ್ತಿಲ್ಲ ಅಲ್ಲಿ ಮಾಡು. ಎಲ್ಲ ಗಾಯ್ಸ್ ಗೊತ್ತಿಲ್ಲ, ಯಾಕಂದ್ರೆ ಇವಳ ಚರಂಡಿಲಿ ಎತ್ಕೊಂಡ್ ಬಂದಿದ್ದು ನಂಗೆ ಇವತ್ತೇ ಗೊತ್ತಾಗಿದ್ದು. ಗಾಯ್ಸ್ ಈಗ ಆಲ್ರೆಡಿ ಸ್ಟಾರ್ಟ್ ಆಯ್ತು. ದಿಸ್ ಇಸ್ ಕಾಲ್ಡ್ ಏಲಕ್ಕಿ. ಸದ್ಯ ಪುಣ್ಯ ಬದಿಕೋತಿ. ಏಲಕ್ಕಿ ಬದಿಕೋತಿ. ನೋಡಿ ಗಾಯ್ಸ್ ಈಗ ಮರದ ಪೀಸ್ ಹಾಕೋತೀವಿ. ಮರದ ಪೀಸ್ ಅಲ್ಲ, ಕರೆಕ್ಟಾಗಿ ಹೇಳು, ಓದ್ಬಿಡ್ತೀನಿ ನಿಮಗೆ. ಮರದ ಪೀಸ್ ಅಂದೆ ಅದು. ಲವಂಗ ಸ್ಮೆಲ್ ಇದೆ ನೋಡಿ. ಅದು ಚಕ್ಕೆ. ಚಕ್ಕೆ ಗೈಸ್ ನೋಡಿ ಏನ್ ಇಟ್ಕೊಂಡು ನೋಡು. ನಾನೀಗ ಇಟ್ಕೊಂಡ್ರೆ ನೋಡಿ ಗೈಸ್ ನಮ್ಮಮ್ಮ. ಈಗ ಹೇಳೆ. ಆಮೇಲೆ ನನ್ ಇದು ಗೊತ್ತು, ಇದು ಲವಂಗ 3 ಹಾಕ್ತಿದ್ದೀನಿ ಅಷ್ಟೇ. ಅವ್ರಿಗೂ ಅದೇ ಬೇಕು. ಅದೇನೋ ವೈದ್ಯ ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನಂಗೆ ಅವಳಿಗೆ. ಈಗ ನಮ್ಮಮ್ಮ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡ್ತಾರೆ. ಈಗ ಫಸ್ಟು ಮಸಾಲ ರುಬ್ಕೊಳ್ಳೋಣ ಬಾಯಿಗ. ನೋಡಿ ಗಾಯ್ಸ್ ಈಗ ಚಟ್ನಿ ರೆಡಿ ಆಗಿದೆ. ಚಟ್ನಿ ಎಲ್ಲ ಕಣಪ್ಪಿ, ಮಸಾಲೆ ಅದು. ನಂಗೆ ಬಂದು ಮಾಡಕ್ಕೆ ಸಕ್ಕ ಸಿಡಿ ಅನ್ಸುತ್ತೆ ಒಂದೊಂದ್ಸರಿ ಅಡಿಗೆ ಮಾಡಕ್ಕೆ. 10:30 11 ಗಂಟೆ. ಈಗ ಹಚ್ತಾ ಇದ್ದಾರೆ ಗ್ಯಾಸ್. ಹಚ್ಕೊಂಡ್ರೆ ಈಗ ಸ್ಟವ್ ಮೇಲೆ ಹೋಗೋಣ. ಅದು ಕಾಯಷ್ಟೇ ನೋಡಿ ಗೈಸ್ ಎಷ್ಟು ನನಗೆ ಇನ್ನೊಂದು ಚಾಕು ಸಿಗ್ಲಿಲ್ಲ. ನನಗೆ ಇದು ಸಿಕ್ಕಿದ್ರಲ್ಲಿ ಹೆಚ್ಚುತ್ತಾ ಇದೀನಿ. ಆಮೇಲೆ ನಾನಾಗಿದ್ರೆ ಎಷ್ಟು ತಗೋತಿದ್ದೆ, ಎಷ್ಟು ಕಟ್ ಮಾಡಿ ತಿನ್ಮೇಲೆ ಮಾಡ್ತೇವೆ. ನಮ್ಮ ಅಕ್ಕನ ಥರ ಅಂತ ಈಗ ಸವಳೆ ಹಿಡ್ಕೊಂಡು ಹೋಗ್ತಾವೆ. ಮೊಂಡು ಅಲ್ವಾ? ಹೇಳು, ಎಕ್ಸಾಂಪಲ್ ಕೊಡು. ಹೌದಾ ಅಮ್ಮ? ನಾನು ಎಷ್ಟು ಹೇಳಿದ ಮಾತೆಲ್ಲ ಇಷ್ಟು ಚೆನ್ನಾಗಿ ಕೇಳ್ತೀನಿ. ನೀನು ಹಿಂಗೆ ಅಂತಿದ್ಯಲ್ಲ ನಿನ್ನ ಮಗಳು. ಸಾರಿ ಗಾಯ್ಸ್. ನೋಡಿ ಈಗ ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡು ಬಜ್ಜಿ ಕರೆದ್ರು ಎಣ್ಣೆನ ಇದು ಮಾಡ್ಕೊಳ್ಳಲ್ಲ. ಏನಕ್ಕೆ ಅಂದರೆ ಎಕ್ಸ್ಟ್ರಾ ಟೇಸ್ಟ್ ಬರಲಿ ಅಂತ ಹಾಕ್ತಿದ್ದಾರೆ. ಯಾಕಂದ್ರೆ ಬಜ್ಜಿ ಕಾಯಿ ಇದು ಒಳ್ಳೆ ಎಣ್ಣೆ ಅಂದರೆ ನಂತರ ಡೈರೆಕ್ಟ್ ಆಗಿ ಹಾಕಂತದ್ದು. ಇದು ಬಜ್ಜಿ ಗಿಜ್ಜಿ ಹಾಕ್ತಿವಲ್ಲ ಆ ಎಣ್ಣೆ, ಅದನ್ನ ಫ್ರೆಶ್ ಮಾಡ್ಬೇಕು. ಗಾಯ್ಸ್ ಇವಾಗ ಒಂದು 3 ಲೋಟದಷ್ಟು ಎಣ್ಣೆ ಹಾಕೊಂಡು. ಪ್ರಿಯಾ ಯಾರು ನಾಚ್ಕೋತಾರೆ ಪ್ರಿಯಾ, 3 ಲೋಟದಷ್ಟು ಎಣ್ಣೆ ಹಾಕೊಂಡ್ರೆ ಏನಿಲ್ಲ. ಆಮೇಲೆ ಮತ್ತೆ 2 ಸ್ಪೂನ್ ಒಂದು ಸೌಟಷ್ಟು ಹಾಕಿದ್ದೀನಿ ಅಷ್ಟೇ. ಅದು ದೊಡ್ಡ ಸೌಟಲ್ಲಿ 1 ಸೌಟಷ್ಟು ಹಾಕಿದ್ದೀನಿ. ಈಗ ಎತ್ಕೋತಾ ಇದ್ದಾರೆ ಒಂದು ಸೌಟಲ್ಲ ಮಗ್ಚಿಕಾಯಿ. ನೀನು ಹೊಡಿ ಅದಕ್ಕೆ ಮಗ್ಚಿಕಾಯಿ. ಗಾಯ್ಸ್ ನಮ್ಮ ಅಕ್ಕ ನನ್ನ ಚಿಕ್ಕವಳಿದ್ದಾಗಿತ್ತೆಲ್ಲ ಪಕ್ಕದಲ್ಲಿ ನೀರು ಇಟ್ಬಿಡ್ತೀನಿ. ಯಾಕೆ ಗೊತ್ತಾ, ಬೇಕಾಗ್ಬಿಡೋದು. ಏನಂದ್ರೆ ಅಕ್ಕ
ಪ್ರೈಮಲ್ಲಿ ಇದ್ದಾಗ ನನಗೆ ಅನುಷ ಇದು ಮುರಿದೋಗೋದಂಗ ಹೊಡೆದಿದ್ದು ಗೈಸ್. ಅವಳು ಕೇಳಿಸ್ತಿಲ್ಲ ಗೈಸ್. ಇಲ್ಲ ಮತ್ತೆ ಇದನ್ನ ಮುರಿದಾಕ್ಬಿಡ್ತಾರೆ. ಏನೋ ನೋಡಿ ಗೈಸ್, ನಾನು ಎಷ್ಟು ಬಿಚಾರಿ ಅಂದರೆ ಇಲ್ಲೇ ಗೊತ್ತಾಗುತ್ತೆ. ಈಗಲೇ ಎಷ್ಟು ಇಕ್ತವಳೆ, ಅಯ್ಯೋ ಪಾಪ ಅಂತ. ಬಿಚಾರಿ ಬಚ್ಚಿಯೋ ಮೇ ಬಿಚಾರಿ ಬಚ್ಚಿ ಅಯ್ಯೋ ಪಾಪದವಳು ನಾನು ಅಂತ. ಪಾಪ ಹುಡುಗಿ ಅಂತ ಗೈಸ್, ಇದ್ರಲ್ಲಿ ಹೊಡೆದವ್ರು ಮುಟ್ಟಾಳ್ರ, ಹೊಡೆಸ್ಕೊಂಡವ್ರು ಮುಟ್ಟಾಳ್ರ. ಮಗಿಗೆ ಕಡಿ ಹೊಡಿತಾರವಾಗೆ ಗಾಯ್ಸ್. ಅಷ್ಟು ಹೊಡಿತಿದ್ಲು ಗೈಸ್, ಇಷ್ಟು ಹೊಡಿತಿದ್ಲು ಗೊತ್ತಾ. ನಮ್ಮಮ್ಮ ಮಗ್ಚಿಕಾಯಿ ಕೈಸ್ಕೊಳ್ಳೋರಾದ್ರೆ ಅವರೇ ಹೊಡಿತಿರ್ಲಿಲ್ಲ ಅಷ್ಟೇ. ಈಗ ಹಾಕಿದ್ರು ಎಣ್ಣೆನ ಕರಿಯಕ್ಕೆ. ಎಣ್ಣೆನ ಕರಿಯಕ್ಕಲ್ಲ, ಎಣ್ಣೆನ ಕರೀತಾರ. ಎಣ್ಣೆಗೆ ಈರುಳ್ಳಿ ಹಾಕಿದೀನಿ ನೋಡಿ ಗಾಯ್ಸ್. ಈ ಥರ ನೊರೆ ಹೋಗೋ ತನಕ ಬೇಯಿಸ್ಕೋಬೇಕು. ನೊರೆ ಹೋಗೋ ತನಕ ಲಾಪಿ. ಈರುಳ್ಳಿ ಬ್ರೌನ್ ಬರೋ ತನಕ ಹುಚ್ಚಾಗ್ಬಿಡ್ತಾರೆ. ಕಮೆಂಟ್ ಕೇಳಿ ಜನ. ಈಗ ನಮ್ಮಮ್ಮ ಟೊಮ್ಯಾಟೋನ ಕಟ್ ಮಾಡ್ತಿದ್ದಾರೆ. ಅದು ಹೆಂಗೆ ಅಂದರೆ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ತಿದ್ದಾರೆ ನೋಡಿ. ಬಾಕ್ಸಾ? ಇಲ್ಲಿ ಬಾಕ್ಸ್ ಟೈಪಲ್ಲಿ ಅಂತ ತೋರ್ಸೋಣ ನೋಡಿ. ಗೈಸ್ ನೋಡಿ, ಹಿಂಗೆ ತಾನೆ ಬಾಕ್ಸ್ ಇರೋದು. ನೀನು ಹೊಡಿಬೇಡ, ಇದನ್ನ ಮುರಿದಾಕಿದ್ಯಾ. ಈಗ ನಿನ್ ಕೈ ಮುರಿದೋಗಂಗೆ ಹೊಡಿತೀಯ ನೀನು. ಗಾಯ್ಸ್ ಇಷ್ಟು ಓವರ್ ಆಕ್ಟ್ ಮಾಡ್ತಿದ್ದಾಳೆ ನೋಡಿ ಗಾಯ್ಸ್. ಈ ತರ ಓವರ್ ಆಕ್ಟ್ ಮಾಡೋರೆ. ಮಾತಾಡಿದ್ರು ಏನ್ ಮಾತಾಡ್ದಿ ಹೇಳು. ನೀನು ಒಪ್ಕೊಬಿಡು, ಇದು ಹೊಡ್ದಿ ಇದ್ ಮಾಡಿಲ್ಲ ಅಂತ. ಈ ತರ ಸೌಟ್ ಗಾಯ್ಸ್, ಸುಳ್ಳು ಗಾಯ್ಸ್. ಪ್ರಾಮಿಸ್ ಗಾಯ್ಸ್, ಶಾ ನೀನ್ ಸುಳ್ಳು ಹೇಳ್ಬೇಡ. ನೀನು ವಿಡಿಯೋ ಅಂತ ಸುಳ್ಳು ಹೇಳ್ಬೇಡ ಗಾಯ್ಸ್. ನೋಡಿ ಇವಾಗ ಪ್ರಾಮಿಸ್ ಹೊಡ್ತಿದ್ಯಾ, ನಾನು ಮುರ್ದಾಗ ಕೊಡ್ತಿದ್ಯಾ ನೀನು. ನಿಜ ಪ್ರಾಮಿಸ್ ಹೊಡ್ತಿದ್ಯಾ ಅನುಷಾ. ನೆನ್ಪಿಸ್ಕೊ ಸ್ವಲ್ಪ ಕುತ್ಕೊಂಡು ಹಂಗೆ. ಪಕ್ಕದಲ್ಲೇ ನೀರು ಇಟ್ಕೊಂಡಿದೀನಿ ನೋಡಿ. ಹೊಡೆದಾಡ್ಕೊಂಡ್ರೆ ಸಣ್ಣದ್ರಲ್ಲಿ ಹೊಡೆದಾಕೊಳ್ಳಿ ಅವಳಿಗೆ ಏನಮ್ಮ. ಹೌದು ಹೋಗ್ಲಿ ಬಿಡಪ್ಪ, ಅವಳಿ ಅಮ್ಮನ ತರ ಅಲ್ವಾ ತಗಡೆ ಏನ್ ಮಾಡ್ತೀಯ. ಗೈಸ್ ನೋಡಿ, ನೀರು ಕುದಿಯಕ್ ಬರ್ತಿದೆ. ಅದು ವೈಟ್ ಒಳಗಡೆ ಎಲ್ಲ ಕಾಣಿಸ್ಬೋದಲ್ಲ, ಅದು ಬರುತ್ತೆ ಮೇಲೆ ದೊಡ್ಡ ಬೋಲಾಗಿ. ಬನ್ನಿ ಅಕ್ಕ, ನನಗೆ ಭಯ ಆಗತ್ತೆ ಅನಿಸ್ತೀವಿ. ಕಾಮೆಂಟ್ ಮಾಡ್ತಾ ಇದ್ರೆ ಅಂದ್ರೆ ಬಿಸಿನೀರು ಇಟ್ಕೊಂಡಿರೋದು ಏನಕ್ಕಪ್ಪ ಅಂದ್ರೆ ಬಿಸಿನೀರ್ನ ಎಣ್ಣೆಗೆ ಹಾಕಕ್ಕೆ ಅಷ್ಟೇ ಗೈಸ್. ಎಣ್ಣೆಗೆ ಹಾಕಿದ್ರೆ ಮಗ ಸಿಡಿಯಲ್ಲ ಅಪ್ಪಿ. ಏನ್ ಗೊತ್ತಾ, ಬೇಗ ಆಗ್ಲಿ ಅಂತ ಈಗಾಗ್ಲೇ ಟೈಮ್ ಆಗ್ಬಿಟ್ಟೈತೆ. ತರಕಾರಿ ಏನೋ ಹಾಕ್ತಿಲ್ವಲ್ಲ, ಹಂಗಾಗಿ ಬರೀ ಟೊಮೊಟೊ ಹಾಕೋದು, ಬಿಸಿ ನೀರು ಹಾಕೋದು ಬೇಗ ಆಗುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ. ಇವಾಗ ಕಸೂರಿ ಮೇಥಿ ಹಾಕ್ತೀನಿ, ಚೆನ್ನಾಗಿರುತ್ತೆ. ಮೊಟ್ಟೆ ಬಿರಿಯಾನಿನೇ ಮಾಡ್ಕೊಡುವೆ ಗೈಸ್. ನನಗೆ ಈ ಸತಿ ನಾನ್ ವೆಜ್ ಸ್ಯಾಟಿಸ್ಫೈ ಆಗಿಲ್ಲ. ಯಾಕಮ್ಮ ಹೊಸಿ ತಿನ್ಸಿದ್ದೀನಿ ಅಪ್ಪಿ ನಾನು. ನಮ್ಮಮ್ಮ ತಿಂತಿದ್ರೆ ನಾನು ಅನ್ಕೊಂಡು ತಿನ್ಲಿಲ್ವಲ್ಲ ಗೈಸ್. ಅದಕ್ಕೆ ಏನು ಗೊತ್ತಾ, ಸಂಡೇನೆ ಲಾಸ್ಟ್ ಗೈಸ್. ಅವ್ರು ನೆನ್ನೆನೋ ಮಾಡೋದ್ ಬೇಡ ಅಂದ್ರು, ಅದು ಏನೋ ಇದೆ ಅಂತ. ಸಂಕಷ್ಟಹಾರ ಚತುರ್ಥಿ ಇತ್ತು ಮಂಗಳವಾರ, ಅದ್ ಬರೋದೇ ಅಪರೂಪಕ್ಕೊಂದ್ಸರಿ, ಅದಕ್ಕೇನೆ ಬೇಡ ಅಂದೆ. ನೋಡಿ ಗಾಯ್ಸ್, ಈಗ ಕಸೂರಿ ಮೇಥಿನ ಇನ್ನೂ ಪೌಡರ್ ಮಾಡಿ ಹಾಕ್ತಿದ್ದಾರೆ. ಅದಿರೋದೇ ಪೌಡರ್, ಅದನ್ನ ಇನ್ನೂ ಹಿಂಗ್ ಅಂದ್ ಹಾಕ್ತಾರೆ. ಸ್ವಲ್ಪ ಕ್ರಂಚ್ ಮಾಡಾಕಿದ್ರೆ ಗೊತ್ತಾ, ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಎನ್ಹಾನ್ಸ್ ಮಾಡುತ್ತೆ. ಗುಡುಕ್ತೈತೆ, ಮಳೆ ಬೇರೆ ಬರಂಗ ಗೊತ್ತಿಲ್ಲ. ಗುಡುಗು ಇಲ್ಲ ಬುಲೆಟ್ ಆದ್ರು. ಬುಲೆಟ್ ಕಣಮ್ಮ. ನಾವು ಬುಲೆಟ್ ಆದ್ರೆ ಸರಿ ಗುಡುಗು ಅನ್ಕೊಂಡ್ಬಿಡ್ತೀನಿ, ಗೊತ್ತೇ ಆಗಲ್ಲ. ಗೈಸ್ ನಮ್ಮಮ್ಮ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಯಾರು ಇನ್ನಷ್ಟು ಚೆನ್ನಾಗಿಲ್ಲ ಬಿಡಪ್ಪ. ನೀನ್ ಚೆನ್ನಾಗಿರೋದಕ್ಕೆ ಅಲ್ವಾ ಮಣಿ, ನಾನು ಚೆನ್ನಾಗಿರೋದು. ಥ್ಯಾಂಕ್ ಯು. ನೋಡಿ ಗಾಯ್ಸ್, ಕಾಂಪ್ಲಿಮೆಂಟ್ಸ್. ಇವಾಗ ಎಲ್ಲ ಹಾಕೊಂಡು ತಿರುಗಿಸ್ತಾ ಇದ್ದಾರೆ. ಎಲ್ಲನೂ ಅಲ್ಲ ಕುದಿಸ್ತಾ ಇದ್ದಾರೆ. ಅದು ಎಣ್ಣೆಲಿ ಫ್ರೈ ಮಾಡ್ತಾ ಇರೋದು, ಕುದಿಸ್ತಾ ಇಲ್ಲ. ಇದು ನೀರು ಕುದೀತಿಲ್ವಾ ಮತ್ತೆ ಎಣ್ಣೆ ನೋಡಿ ಇಲ್ಲಿ ಕುದೀತಿರೋದು ಎಣ್ಣೆ. ನಾನು ಏನ್ ಹೇಳಿ ನನಗೆ ಉತ್ತರನೇ ಸಿಗಲ್ಲ ಒಂದೊಂದ್ಸರಿ. ಕ್ವಶನ್ಗೆ ನಾನು ಏನ್ ಆನ್ಸರ್ ಮಾಡ್ಬೇಕಂತ ನನಗೆ ಗೊತ್ತಲ್ಲ, ಹುಚ್ಚಿ ಆಗ್ಬಿಡ್ತೀನಿ ಒಂದೊಂದ್ಸರಿ. ಕ್ವಶನ್ ಕೇಳ್ತಾಳೆ, ಈಗ ಎಣ್ಣೆನಲ್ಲಿ ಫ್ರೈ ಆಯ್ತಿರೋದನ್ನ ಕುದಿತೈತೆ ಅಂತಾಳೆ. ಗೈಸ್ ನೋಡಿ ಗೈಸ್, ಇಲ್ಲಿ ಕುದಿತಿಲ್ವಾ, ಇಲ್ಲಿ ನೋಡಿ, ಇಲ್ಲೂ ಹಿಂಗ್ ಬರ್ತಿದೆ ಬಬಲ್ ತರ. ಇಲ್ಲೂ ನೋಡಿ, ಇಲ್ಲೂ ಬಬಲ್ ತರ ಬರ್ತಿದೆ. ಅಲ್ಲೂ ಬರ್ತಿರೋದಂಗೆ, ಇಲ್ಲೂ ಬರ್ತಿರೋದು ಹಿಂಗೆ. ಹಂಗಂದ್ರೆ ಅಲ್ಲೂ ಕುದಿತಿದೆ, ಇಲ್ಲೂ ಕುದಿತಿದೆ ಅಂತ. ನನಗೆ ಗೊತ್ತಿಲ್ಲ, ನೀವೇ ಅವ್ರಿಗೆ ಸ್ವಲ್ಪ ಹಾಕ್ತೀನಿ.
ಅರಿಶಿನ ಪುಡಿ ಏನಕ್ಕೆ ಅಂದರೆ ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರಲಿ ಇಲ್ಲ ಅಂತ. ಇದು ಆಂಟಿಬಯೋಟಿಕ್ ಅಲ್ವಾ. ಅಲ್ಲಿರೋ ಕೀಟಾಣುಗಳೆಲ್ಲ ಸತ್ತೋಗುತ್ತೆ ಅಂತ. ಇದ್ರಲ್ಲೂ ಕೀಟಾಣು ಇರುತ್ತೆ, ಹಂಗಾದ್ರೆ ಇದನ್ನ ಯಾರು ಸಾಯಿಸಕ್ಕಾಗ್ತಾರೆ? ಅದಕ್ಕೆ ಆಂಟಿಬಯೋಟಿಕ್ ಅಲ್ಲ, ಅದ್ರಲ್ಲಿ ಕೀಟಾಣುಗಳಿರುತ್ತೆ. ಇರುತ್ತೆ. ಇರುತ್ತೆ ನಿಮ್ಮ ಅಂತಾರೆ. ನೀನೇ ಅದು ಮಾಡಿ ಸುಮ್ಮನೆ ಯಾಕಂಗೆ ಮಾತಾಡ್ಕತ್ತೀಯ ನೀನೇ ಮತ್ತು ನೀನು ಏನಾಗ ಹಂಗೆ ಮಾತಾಡ್ತಾ ಇದ್ಯಾ? ಆಯ್ತು. ಖಾರ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ನಿಂಗೆ? ಜಾಸ್ತಿ ಹಾಕು ನೀನು ಖಾರನ. ಗೈಸ್ ನಮ್ಮಮ್ಮ ಇಷ್ಟು ಖಾರ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂದರೆ ಖಾರನೇ ತಿಂದಿಲ್ಲ ಅನಿಸ್ಬಿಡ್ಬೇಕು. ಅಂದರೆ ಏನು ಅಂದರೆ ಖಾರ ಜಾಸ್ತಿ ತಿನ್ನೋಕ್ಕಾಗಲ್ಲ, ಸಾರಿ ತಿನ್ನಬೇಕು ಆದರೆ ತಿನ್ನೋಕ್ಕಾಗಲ್ಲ ನಮ್ಮ ಮನೇಲಿ, ಯಾಕಂದರೆ ಖಾರ ಹಾಕಲ್ಲ. ಹಾಕ್ತೀನಪ್ಪಿ, ನಮ್ಮ ಮನೆ ಅಷ್ಟು ಖಾರ ಯಾರು ತಿನ್ನಲ್ಲ. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ, ಸ್ವಲ್ಪ ಖಾರದ ಪುಡಿನೂ ಹಾಕ್ತಾ ಇದ್ದೀವಿ. ಗಾಯ್ಸ್ ಇದು ಖಾರದ ಪುಡಿ ಅಂತ ಮುಗಿತಾ ಇದೆ ನೋಡಿ. 2 ಕಲರ್ ಸ್ವಲ್ಪ ಇಲ್ಲ, ಕಲರ್ ಸ್ವಲ್ಪ ಚೇಂಜ್ ಇದೆ. ಚೂರು ಎಣ್ಣೆನಲ್ಲಿ ಫ್ರೈ ಮಾಡ್ತಾ ಇದ್ದೀವಿ. ನಮ್ಮ ಮನೇಲಿ ಖಾರ ನನ್ನ ಮಗ ಒಬ್ಬನೇ ತಿನ್ನಲ್ಲ, ಇನ್ನೆಲ್ಲರೂ ತಿಂತೀವಿ. ಗೈಸ್ ಅವನು ತಿಂತಾನೆ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಚಟ್ನಿ ಚಟ್ನಿ ಎಲ್ಲ ಪಿ ಚಟ್ನಿಗೂ ಮಸಾಲೆಗೂ ವ್ಯತ್ಯಾಸ ಇಲ್ಲ ಮಗನೇ. ಅವನ್ ಬಾತಿಗೆ ಇದೆ ನೆಂಚ್ಕೋಬೋದಿತ್ತು ಚಟ್ನಿ ಥರ. ಅದು ಚಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ, ಅದು ಹಿಂಗೆ ಚಕ್ಕೆ ಟೇಸ್ಟ್ ಇನ್ನೂ ಬರುತ್ತಲ್ಲ ಅವಾಗ, ಅದು ಚಟ್ನಿನೂ ಹಿಂಗೆ ಇರುತ್ತೆ. ಆಯ್ತು. ಚಟ್ನಿ ತಗೊಂಡು ಹಿಂಗೆ ಮಿಕ್ಸ್ ಮಾಡಿದ್ರಿ. ಈಗ ಮೋಸ್ಟ್ಲಿ ನೀವು ನಿಮ್ಮ ಗಂಡನ ಮನೇಲಿ ಅದೇ ಮಾಡ್ತೀಯ ಅನ್ಸುತ್ತೆ. ನಾನು ಕ್ಯಾಕೆ ಸುಗಿಸ್ತಿ ಆಗ್ತೀಯ ಮಾತ್ರ ಅದಂತೂ ನಿಜ. ನೀನೆಲ್ಲ ಯಾಕೆ ಹೌದು, ಯಾಕೆ ಗೊತ್ತಾ? ನಿಮ್ಮ ಮಗಳ ಗಾಯ್ಸ್ ಸೇಮ್ ಚಟ್ನಿ ಫ್ರೇಗ್ರೆನ್ಸೇ ಬರ್ತಿರೋದು. ಅದು ಇದು ಟೊಮೊಟೊ ಹಾಕ್ತಾ ಇದ್ದೀನಿ. ಈಗ ಟೊಮೆಟೊ ಹಾಕಿ ಈಗ ಇದನ್ನ ತಿರುಗಿಸ್ತಾರೆ. ಸ್ವಲ್ಪ ಮೊಸರು ಹಾಕ್ತೀನಿ ಈಗಲೇ. ಬಿಡು ಬಿಡು ಬಿಡು, ಇಲ್ಲ ಸ್ವಲ್ಪ ಮೊಸರು. ಎಂತ ಮಾಡಿದೆ? ಏನೋ ಕೈ ಕೆಲಸ ಏನೋ ಏನು ಮಾಡಿಲ್ಲ ಅಮ್ಮ, ಮಾಡಿಲ್ಲ. ನಾನು ಪ್ರಾಮಿಸ್ ಏನು ಮಾಡಿ ತಿರುಗಿಸ್ತಿದ್ದೆ ಅಷ್ಟು. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಟೊಮೊಟೊ ಬಾತ್ ಅಂದ್ರೆ, ಎಲ್ರಿಗೂ. ಅದು ನಮ್ಮಮ್ಮನ ಕೈ, ನನಗೂ ಇಷ್ಟ. ನನ್ನ ಕೈ ಟೊಮೊಟೊ ಬಾತ್ ನನಗೆ ಇಷ್ಟ ಆಗುತ್ತೆ. ನನ್ನ ಕೈಯಿಂದ ನಮ್ಮಮ್ಮ ಮಾಡಿದ್ರು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ವಿ, ಮಿಕ್ಸ್ ಮಾಡ್ತೀವಿ. ಟೊಮೊಟೊ ಚೆನ್ನಾಗಿ ಫ್ರೈ ನೀರು ಹಾಕಿ ಇಲ್ಲಿಗೆ. ಆಗಲಿ ಆಗಲಿ ಆಗಲಿ. ಅಲ್ಲಿ ತನಕ ಅಕ್ಕಿ ತೊಳ್ಕೊಂಡ್ಬಿಡ್ತೀನಿ. ಈಗ ಅಮ್ಮ ಅಕ್ಕಿ ತೊಳೆಯೋ ನೀರು ಇಡು, ಯಾಕಂದ್ರೆ ಫೇಸ್ ಗ್ಲೋ ಮಾಡುತ್ತೆ. ಅಕ್ಕಿ ತೊಳೆದಿರೋ ನೀರ್ನ ಫಸ್ಟ್ 1-2 ಸತಿ ತೊಳಿಯೋದನ್ನ ಉಸುರಿ, ಸರಿ ತೊಳೆಯೋದು, 3-4 ಸರಿ ತೊಳೆಯೋದಿಲ್ಲ. ಆಮೇಲೆ 2ನೇ ಸತಿಗೆ ಒಂದು ಇದಕ್ಕೆ ಹಾಕಿಡು. ಬೇಕಾ ನಿಂಗೆ? ಒಂದು ಲೋಟಕ್ಕೆ. ನೀವು ಮೇಡಮ್ದಂತೂ ಹೊಸಿ ಫೇಸ್ ಇದೆಲ್ಲ ಕಾಪ ನನಗೆ ಸಾಕಾಗ್ಬಿಟ್ಟೆ. ಯಾವಾಗ ನೋಡಿದ್ರು ಬರೀ ಮುಖದ ಮೇಲೆ ಜಾಸ್ತಿ ಅವಳು ಗಮನ. ನನ್ನ ಫೇಸು ಅಂತ ಒದ್ದಾಡಿ. ಗೈಸ್ ಏನಿಗೆ ಗೊತ್ತಾ, ನನ್ನ ಮುಖದಲ್ಲಿ ಪಿಂಪಲ್ಸ್ ಇದೆ, ಅದನ್ನ ಹೋಗ್ಸ್ಕೊಳಕ್ಕೆ ಅಂತ ಹೋರಾಡ್ತಾ ಇದ್ದೀನಿ. ಅದಕ್ಕೆ ಇನ್ನೂ ಏನಂತಾರೆ, ಅದಕ್ಕೆ ಪರಿಶ್ರಮ ಸಿಗ್ಲಿಲ್ಲ ಗಾಯ್ಸ್. ಅರ್ಥ ಆಗಲ್ವಾ? ಒಂದು ಏಜ್ ಅಲ್ಲಿ ಅದು ಹಾರ್ಮೋನ್ಸ್ ಬ್ಯಾಲೆನ್ಸ್ಗೆ ಆಗುತ್ತೆ. ಗೈಸ್ ನನ್ನ ಏಜು ಅವಾಗ 3 ವರ್ಷ ಆಯ್ತಲ್ವಾ, ಹೆಚ್ಚು ಕಮ್ಮಿ ನಂಗೆ ಬಂದು. ಇನ್ನೂ ಆಗುತ್ತೆ ಅಮ್ಮ. ಅದು ನೀನು ಅನ್ಕೊಂಡಂಗೆ ಎಲ್ಲ ಸರಿ ಹೋಗ್ಬಿಡಲ್ಲ. ಕೆಲವರು ಮುಖ ಹಾಳಾಗಿರುತ್ತೆ ಗೊತ್ತಾ ಬಾ. ಅತಿಯಾದ ಮುಖಕ್ಕೆ ಪೋಷಣೆನೂ ಒಳ್ಳೇದಲ್ಲ. ಏನೋ ಇವತ್ತು ಒಂದಿನ ನಿನ್ನ ಕೈಯಿಂದ ಇಷ್ಟು ಕೇಳಿದೆ ಅಷ್ಟೆ. ಏನಾದರೂ ತಗೋಬಾ ನನಗೆ, ಏನಾದರೂ ತಗೋಬಾ ನನಗೆ ಅಂದೆ. ಇಲ್ಲ ನಿನಗೆ 1000 ರೂಪಾಯಿ ತಿಂಗಳು ಬೇಕು, ಇನ್ನೇನು ಕೊಡ್ಲಿ ಹೇಳು. ಗಾಯ್ಸ್ ನೋಡಿ, ಕುದಿದ ನೀರು ಇಲ್ಲಿಗೆ ಹಾಕ್ತಾರೆ, ಇನ್ನೂ ಕುದಿಯುತ್ತೆ. ಈಗ ನೋಡಿ ಹೇಳಲಿಲ್ವಾ ಕುದಿಯುತ್ತೀನಿ. ಅದು ಬಿಸಿ ನೀರು ಹಾಕಿದ್ರೆ ಬೇಗ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಬಿಸಿ ನೀರು ಹಾಕಿದ್ದು. ಮತ್ತೆ ಅಕ್ಕಿ ಹಾಕು ಮಾಡಿ ಹಾಕಿದ್ರು 1 ಪಾವು 2 2.5 ಅಷ್ಟು ಹಾಕಿದ್ದೀನಿ. 2 ಕಾಲು ಬಿಸಿ ಇತ್ತು ಪಾತ್ರೆ ನೋಡು. ನಮ್ಮಮ್ಮ ಹೇಳಲ್ವಾ ಅಡುಗೆನಲ್ಲಿ ಎಕ್ಸ್ಪರ್ಟು ಅಂತ ಗೊತ್ತು, ಅಂದರೆ ಈ ಮಟ್ಟಿಗೆಲ್ಲ ಮುಡ್ತಾರೆ ಅಂತ ಗೊತ್ತಿರಲಿಲ್ಲ. ಆಯಿತು, ಸ್ವಲ್ಪ ನೀರು ಸೇವ್ ಮಾಡಿ. ಸೇವ್ ವಾಟರ್ ದಟ್ ಹೆಲ್ಪ್ಸ್ ಫಾರ್ ಮೈ ಸ್ಕಿನ್. ಇದರಲ್ಲಿ ಉಳಿಯುತ್ತೆ, ಅದನ್ನೇ ಕೊಡ್ತೀನಿ ಬಿಡು. ಯಾವುದು? ಕೆಳಗಡೆ ತಳದಲ್ಲಿ ಉಳಿಯುತ್ತಲ್ಲ, ಅದನ್ನೇ ಕೊಡ್ತೀನಿ ಬಿಡು. ಮತ್ತೆ ಇನ್ನೊಂದ್ಸರಿ ತೊಳೆಯೋದೇನು ಬೇಡ. ಎಷ್ಟು ಬೇಕು ನೀರು ನಿಮಗೆ? ಚೂರಿಷ್ಟು. ಅಷ್ಟು ಬೇಕಾ? ಕುಡಿಸ್ತಿಲ್ಲ ಸಾಕಾ? ಉಪ್ಪು ಖಾರ ನೋಡ್ಕೊಂಡು. ನನಗೆ ಉಪ್ಪು ನೆಕ್ಕು ಸ್ವಲ್ಪ ಉಪ್ಪು ಕಮ್ಮಿ. ಹೌದು, ಖಾರನೂ ಕಡಿಮೆ. ಖಾರ ಸಾಕು. ಅಮ್ಮ ಖಾರ ಖಾರ ಒಳ್ಳೇದಲ್ಲ, ಸಾಕು.
ಲಿಮಿಟ್ ಇರಬೇಕು. ಮೊದಲು ಜಾಸ್ತಿ ತಿಂತಾ ಇದ್ವಿ, ಈಗ ಒಂದು ಹದಕ್ಕೆ ಬಂದಿದ್ದೀವಿ ಸಾಕಷ್ಟೇ. ಗಾಯ್ಸ್ ಜಾಸ್ತಿ ತಿನ್ನೋದೇ ಚಂದ ತಾನೆ. ಇಲ್ಲ ನಾವೇನು ಫಾಲೋ ಮಾಡ್ಕೊಂಡ್ ಬಂದಿರ್ತೀವಿ ಅದೇ ಫಾಲೋ ಮಾಡಬೇಕು. ಇಲ್ಲ ಹೌದು, ಹಂಗಾದ್ರೆ ಇಷ್ಟು ವರ್ಷದಿಂದ ಅವ್ರಿಗೆ ಇಟ್ಕೊಂಡಿರ್ಲಿಲ್ಲ. ಬಿಡ್ತೀನಿ ನಿಮಗೆ. ಅಕ್ಕಿ ಹಾಕ್ತಾ ಇದ್ದೀನಿ. ಕೂಡ ನೀರು ಬೇಕೇ ಬೇಕಾ ನಿಂಗೆ? ಬೇಕಾ ನಿಂಗೆ ಅಲ್ಲಿಗೆ? ಏನು ಬೇಡ, ನನ್ನ ಸ್ಕಿನ್ನಿಗೆ ಬೇಕು. ಗೈಸ್ ನೋಡಿ ನೀರಿಗೆ ಎಷ್ಟು ಇಷ್ಟು ಬೇಕಾ? ಇಷ್ಟು ಬೇಕಾ ನೋಡು. ಹ್ಞೂ ಬೇಕು. ಇಡು. ಇಷ್ಟು ಬೇಕಾ? ಐಸ್ ಕ್ಯೂಬ್ ಮಾಡ್ಬೋದು ಐಸಲ್ಲಿ. ಓ, ಇದನ್ನೇ ಐಸ್ ಕ್ಯೂಬ್ ಮಾಡಿ ಇಟ್ಕೊಂಡ್ಬಿಡ್ತೀಯಾ? ಅವಾಗ ಪಿಂಪಲ್ ಆಗಿದ್ದ ಕಡೆ ಎಲ್ಲ ಅದು ಇಟ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ನೋವು ಕಡಿಮೆ ಆಗುತ್ತೆ, ಪಿಂಪಲ್ ಸ್ವಲ್ಪ ಹೋಗುತ್ತೆ. ಸರಿ, ಯಾವ ಪತ್ತೆ ಅದು ಹಂಗೆ ಇಟ್ಟಿದ್ರು ನಾನು ಅಲ್ಲ. ಯಾರು ಬಂದು ತೊಳೆಯಕ್ಕೆ ಹಾಕ್ಬಿಟ್ರೆ ಈಗ ತೊಳೆಯೋಕ್ಕಾಗಲ್ಲ. ಮಕ್ಕಳ ಬಂದು ನನ್ನ ಕನ್ಸಲ್ಲಿ ಸೇಮ್ ಇದೇ ಥರ ಮೂಮೆಂಟ್ ಆಗಿತ್ತು ಅಮ್ಮ. ಅಕ್ಕಿ ಹಾಕೊಂಡಾಗಿದೆ. ಇವಾಗ ತಿರ್ಗಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡ್ತೀನಿ ಈಗ. ಗೈಸ್ ತಮ್ಮಮ್ಮನ ಕೂದಲು ನೋಡಿ ಇಷ್ಟೈತಿ. ಅಯ್ಯೋ, ನನ್ನ ಕೂದಲು ಕತೆ ನೋಡಿದ್ರೆ ಹೆಂಗೆ ಹಾಳಾಗ್ಬಿಟ್ಟೈತೆ. ಹೊಟ್ಟೆ ಎಲ್ಲ ಉರಿಯಿತು. ಯಾವ ರೇಂಜ್ ಆಯ್ತು ಗೊತ್ತಾ? ಒಳ್ಳೆ ಬಾಲ ಆದಂಗೆ ಆಗ್ಬಿಟ್ಟೈತೆ. ಈ ನೀರು ನೀವು ಪಿಂಪಲ್ ಆದಾಗ ಮುಖಕ್ಕೆ ಹಾಕೊಳ್ಳಿ, ಕಡಿಮೆ ಆಗ್ತದೆ. ಇನ್ನೊಂದ್ಸರಿ ಟ್ರೈ ಮಾಡಿದ್ಯಾ ನೀನೇ? ಫಸ್ಟು ಇಲ್ಲ, ನಾನು ಟ್ರೈ ಮಾಡಿದ್ದೀನಿ. ಮಾಡಿದ್ಯಾ? ಸೊಪ್ಪು ಹಾಕ್ತಾ ಇದ್ದೀನಪ್ಪಿ. ಹಾಂ ಹಾಕು, ಕ್ಲೀನಾಗಿ ಹಾಕು. ಅಗ್ಲೆಲ್ಲ ಸಿಗಬೇಕು. ಅಗ್ಳಲ್ಲೆಲ್ಲ ಸಿಗೋಕೆ ಅಷ್ಟೊಂದು ಹಾಕಲ್ಲ, ಸ್ವಲ್ಪ ನಮ್ಮ ಬಿಡಿ ಅಷ್ಟು ಹಾಕೋದು ಅಷ್ಟೇ. ನೋಡಿ ಗೈಸ್, ಇಲ್ಲಿಲ್ಲೇ ಕೆಲಸ ಮುಗಿಸ್ಕೊತಾರೆ, ಒರೆಸ್ತಾರೆ. ಆ ಪಾತ್ರೆನೂ ಅಲ್ಲೇ ತೊಳ್ಕೊತವ್ರೆ. ಬಟ್ಟೆ ಚೆನ್ನಾಗಿ ಕಾಣಬೇಕಲ್ವಾ? ಎಲ್ಲ ಗಲೀಜು ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು ಕಣಪ್ಪಿ. ಮಾಡ್ತೀನಿ ಅಂತ ಯಾವಾಗಲೂ ಮಾಡಬಾರ್ದು. ಆ ಕೆಲಸನ ಅಲ್ಲಲ್ಲೇ ಮುಗಿಸ್ಕೊಂಡ್ರೆ ಚಂದ. ಎಲ್ಲ ಹಿಡ್ಕೊಂಡು ಮತ್ತೆ ಮಾಡ್ಕೊಂಡು ಥರ ಹಿಂಸೆ. ಗೈಸ್ ನೋಡಿ, ಪಾರ್ಟಿ ನಡೀತಿದೆ, ಅದಕ್ಕೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮುಗಿಸ್ತೀನಲ್ಲ. ತೀರಾ ಐ ಫ್ಲೇಮಲ್ಲಿ ಇದ್ರೆ ಏನಾಗುತ್ತೆ, ಸೀಕೊಂಡ್ಬರುತ್ತೆ. ಹಾಗಾಗಿ ಕಮ್ಮಿನಲ್ಲಿ ಇಡ್ತೀನಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸೋದು. ಮೇಡಮ್, ಇವತ್ತು ನಾನು ಮಾಡಿದ್ದ ಆಮ್ಲೆಟ್ ಹೆಂಗಿತ್ತು ಹೇಳಿ? ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಆಮ್ಲೆಟ್, ಸಕ್ಕತ್ತಾಗಿ. ನಾನೇ ಹೇಳಿದ್ನಲ್ಲ ಗೈಸ್, ಇವ್ರಿಗೆ ಇನ್ನೊಂದು ರೆಸಿಪಿ ಗೊತ್ತಿಲ್ಲ, ನಾನು ಆಮ್ಲೆಟ್ ಎಗ್ಗಲ್ಲಿ ಮಾಡೋದು, ಅದೊಂದು ಸತಿ ಮಾಡ್ಕೊಡ್ತೀನಿ. ಚೆನ್ನಾಗಿ ಮಾಡಿದ್ದು, ಸಕ್ಕತ್ತಾಗಿ ಮಾಡಿದ್ದು. ನಂಗೆ ಇಷ್ಟ ಆಯಿತು. ಈ ಸರಿನೇ ಸಖತ್ ಇಷ್ಟ ಆಗಿದ್ದು ನನಗೆ ಆಮ್ಲೆಟಲ್ಲಿ. ಸ್ಯಾಂಡ್ವಿಚಲ್ಲಿ ಸ್ಯಾಂಡ್ವಿಚ್ ಇಷ್ಟನೇ. ನೀನು ವೆಜ್ಜೇ ಮಾಡಲ್ಲ ಅಪ್ಪಿ, ಬರೀ ಎಗ್ಗೆ ಮಾಡ್ತೀಯ. ಬಿಡು, ನಾಳೆ ವೆಜ್ ಮಾಡ್ಕೊಡ್ತೀನಿ ಅಷ್ಟೇ ಅಲ್ಲ. ವೆಜ್ಜಲ್ಲೂ ಮಾಡು, ಒಳ್ಳೇದಲ್ವ? ಬರೀ ಎಗ್ಗು ಬೇಜಾರಾಗುತ್ತೆ, ಒಂದೇ ಥರ ಟೇಸ್ಟ್ ಅನ್ಸುತ್ತೆ ಅಲ್ವಾ? ನಿಜ ತಾನೆ? ಏ, ಚಟ್ನಿ ತಿಂತೀರಮ್ಮ? ನೋಡು, ಹ್ಞೂ ಅಂತಾಳೆ, ಬಂದು ಮಾಡಕ್ ಆಯ್ತಾ ಇಲ್ಲ. ಮಾಡ್ತಾ ಇಲ್ಲ ನೋಡಲ್ಲಿ ಹೆಂಗ್ ಕೂತೋಡೆ ಅಂತ. ಓ, ನಾನು ಒಬ್ಳೆ ವಿಡಿಯೋ ಮಾಡ್ತೀನಿ ಬಾ. ನಿಮ್ ಸೀಗಡಿ ಸರ್ ಕಾಲಿನ ಸೀಗಡಿ ಸರ್ ಆಯ್ತಪ್ಪಿ, ಅದನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಬ್ಳೆ ತಿನ್ಬೇಕಲ್ಲಪ್ಪ. ಒಬ್ಳೆ ತಿನ್ಬೇಕಲ್ಲವಾ? ನೀವುಗಳೆಲ್ಲ ತಿಂದ್ರೆ ಖಾಲಿ ಆಗುತ್ತೆ, ಇವುಗಳು ತಿನ್ನಲ್ಲ. ನಮ್ಗೆ ಇಷ್ಟ. ಅದ್ರಲ್ಲೇ ಬೇರೆ ತರ ಟ್ರೈ ಮಾಡ್ಕೊಂಡು ತಿನ್ನೋ, ಬರೀ ಅದೇ ಸಾರೇ ತಿಂತಿಯಲ್ಲ. ವಡೆ ಮಾಡ್ತೀನಿ ಸುಂದಿರು. ವಡೆ ಒಡೆಗಾಕ್ತಾರೆ ಸೀಗಡಿ. ನಮ್ಮ ಅಣ್ಣ ಒಡೆಗಾಕ್ತಾರೆ. ಅವಳನ್ನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಕೆಲವು ಕಡೆ ಹಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಪ್ಪ ತಗೊಳ್ಳೋವಾಗ ಹೇಳೋರು, ನಮ್ಮ ಅಮ್ಮಂಗೂ ಇಷ್ಟ ಆಗ್ತದವೆಲ್ಲ. ನಮ್ಮ ಅಮ್ಮನಿಂದಾನೇ ಇವೆಲ್ಲ ಕಲ್ತಿರೋದು ನಾನು ಅಷ್ಟೇ, ನಮ್ಮ ಮಮ್ಮಿಂದ ಏನೂ ಕಲ್ತೇ ಇಲ್ಲ. ಎಷ್ಟು ನೀನು ಅಷ್ಟೇ ಕಲ್ತಿಲ್ಲ. ನಮ್ಮಮ್ಮ ಹಂಗಾದ್ರೆ ಹಾರ್ಡ್ ವರ್ಕರ್, ಕಲ್ತು ಬಿಟ್ರೆ. ನಂಗೆ ಇಷ್ಟ, ಕಲಿಯಕ್ಕೆ ಇಷ್ಟ, ಅಡಿಗೆ ನಂಗೆ ಇಷ್ಟ, ಏನಾದ್ರು ಕಲಿಬೇಕು ಅಂತ. ನೋಡಿ, ಇವಾಗ ಮತ್ತೆ ಕೊಬ್ಬರಿ ಕಟ್ ಮಾಡ್ಕೊತಿದ್ದಾರೆ. ಕೊಬ್ಬರಿ ಚಟ್ನಿಗೆ ಕಣಪ್ಪಿ, ಇನ್ನೇನು ಮಾಡಲಿ ಹೇಳು. ನೋಡಿ ಗಾಯ್ಸ್, ಚಟ್ನಿ ಆಗಿದ್ದನ್ನ ಇಲ್ಲಿ ಹಾಕಿದ್ರು. ಅದೇ ಚಟ್ನಿ ಇದ್ದಿದ್ರೆ ಅಲ್ವಾ, ಒಂಚೂರು ಎಕ್ಸ್ಟ್ರಾ ಮಾಡ್ಕೋಬೇಕು. ಮಸಾಲೆ ಚಟ್ನಿಗೆ ವ್ಯತ್ಯಾಸ ಇಲ್ಲ ಮಗನೇ. ಇದನ್ನು ತೊಳೆದಿದ್ದೀನಿ, ಚಕ್ಕೆ ಲವಂಗ ದೋಸೆ ಹೊಡಿತೀರ ಅದಕ್ಕೆ ಈ ಸಾರನ್ನ ತೊಳೆದ್ಬಿಟ್ಟು ಕ್ಲೀನಾಗಿ ಅಮ್ಮ ಇದೊಂದು ಎತ್ಕೋತೀನಿ ಕಣಮ್ಮ. ಇದು ಇಷ್ಟು ನೋಡಿ ಕೆಮ್ಮಾಗುತ್ತೆ ಜಾಸ್ತಿ. ನೋಡಿ ಗಾಯ್ಸ್, ಬಾಯ್ ಕುಡಿಕೆ. ನಮ್ಮನೇಲಿ ಹಿಂಗೆ ಅವ್ರಿಗೊಂದು ಅವ್ಳಿಗೊಂದು ಕೊಟ್ಬಿಡು, ಕಡ್ಡಿಗೊಂದು ಬಿಸಿಗೊಂದು ಕೊಟ್ಬಿಡು. ನೋಡಿ ಆಗ್ತಾ ಇದೆ. ಕೈ ಹುಷಾರ ಮೇಲೆ. ಅಪ್ಪಿ ಇದ್ಬೇಕು, ಮುಳ್ಳಕ್ಕಿ ತಿಂತೀಯವ?
ಅವ್ಳಿಗೆ ಯಾಕೋ ಬೆನ್ನೋವಂತೆ, ಅದಕ್ಕೆ ಸುಮ್ಮನಾದೆ ನಾನು. ಇಲ್ಲಾಂದ್ರೆ ಅವಳೇ ಮಾಡಿರೋಳು. ಬ್ಯಾಕ್ ಪೈನ್ ಅಂತಿತ್ತಲ್ಲ ಬಂದಾಗಿಂದ, ಕಾಲೇಜಿಂದ ಬಂದಾಗಿಂದ. ಅಮ್ಮ ಏನಾದರೂ ಡ್ರಾಮ್ಯಾಟಿಕಾಗಿ ಆಡು. ನೀನು ಆಡ್ತಿದ್ಯಾ ಸಾಕಷ್ಟು. ನಾನು ನೀನು ಇದೇನಾದ್ರೂ ವಿಡಿಯೋ ಹಾಕ್ಬಿಟ್ರೆ ಅಮ್ಮ ನಾನು ನಿನ್ನ ಜೊತೆ ನಿಜ ಮಾತಾಡ್ಸಲ್ಲ ಅಮ್ಮ. ಅವತ್ತು ದಿನ ಮಾತಾಡ್ಬಿಡ, ಮಾರನೇ ದಿನಕ್ಕೆ ಮಾತಾಡ. ಯಾವತ್ತೂ ಮಾತಾಡಲ್ಲ, ಮಾರನೇ ದಿನಗೂ ಮಾತಾಡಲ್ಲ, ಯಾವತ್ತೂ ಮಾತಾಡಲ್ಲ ಅಮ್ಮ ನೀನು. ನಾನು ಈ ವಿಡಿಯೋನ ಕಟ್ ಮಾಡ್ತೀನಿ ಗೈಸ್, ನಾನು ಇಲ್ಲಿಂದ ಓಡ್ತೀನಿ, ಬಾಯ್ ಟೇಕ್ ಕೇರ್ ಅಂತ ಹೇಳೋಕ್ಕಾಗಲ್ಲ ಗೈಸ್. ನೋಡಿ ಇದ್ರಲ್ಲಿ ನೋಡಿ ಕೊತ್ತಂಬರಿ ಇಷ್ಟೇ ಆಗ್ತವ್ರೆ, ಇಷ್ಟು ಯಾವ ಮೂಲೆಗೆ ಸಾಕು. ಚಟ್ನಿಗೆ ಅಷ್ಟೇ ಸಾಕೋಣ. ಇದು ಮೆಣಸಿನ್ಕಾಯಿ ಮಾತ್ರ ನೋಡಿ ಇಷ್ಟು ತಗೊಂತಾರೆ. ನಾನು ಕೇಳ್ತೀನಿ ಇಲ್ಲ ಅಂತಲ್ಲ, ಇವಾಗ ನೋಡಿ ಹಿಂಗ್ ಆಡ್ತಾರೆ ಅಂತ. ತೆಂಗಿನಕಾಯಿ ನೀನೇ ಮಾಡ್ತೀವ ಚಟ್ನಿನ? ಅದಕ್ಕೂ ಪಿಜ್ಜಾ ಮಸಾಲ ಹಾಕ್ತೀವಿ ಚಟ್ನಿ. ಚೆನ್ನಾಗಿರುತ್ತೆ. ಗೋವಿಂದ ತಿಂದವ್ರು ಇಲ್ಲ, ಗೋವಿಂದ ಯಾರು ಆಗೋಕೆ ಸಾಧ್ಯ ಇಲ್ಲ. ಆದ್ರೂ ಹೊರಗಡೆ ಕೆಲಸ ಮುಗಿಸ್ಕೊಂಡು ಮನೇಲಿ ಅಡುಗೆ ಮಾಡ್ಬೇಕಂದ್ರೆ ಸಿಕ್ಕದ್ ಬೇಕಾಗುತ್ತೆ. ನಿಂಗೇನು ಗೊತ್ತು? ನಿಂಗೇನು ಗೊತ್ತು ಹೇಳು? ನಿಂಗೆ ಗೊತ್ತಿರ್ತಾರೆ ಹೇಳೋಕ್ಕೆ. ನಂಗೆ ಅರ್ಥ ಆಗುತ್ತೆ, ಗೊತ್ತಿರುತ್ತೆ. ನನಗೆ ಎಕ್ಸ್ಪೀರಿಯನ್ಸೇ ಆಗಬೇಕು ಅಂತಿಲ್ಲ ಮಣಿ ಗೊತ್ತಾಗಕ್ಕೆ. ಹುಣಸೆ ಹಣ್ಣು ಎಲ್ಲೋ ಮಾಯ ಹಾಕೋ. ಕಡಲೆ ಬಾಕ್ಸ್ ಹಾಕಿಡಲ್ಲ, ಎಲ್ಲಾನು ತೆಗೆದು ಇಷ್ಟೇ ಇಷ್ಟು ಸಾಕವ ಒಂದು ಇಷ್ಟೇ ಇಷ್ಟು ಹುಣಸೆ ಹಣ್ಣು ಸಾಕ ನೋಡು. ಮಾಡ್ತಿರೋದು ಚೂರಲ್ಲಪ್ಪ. ಅಮ್ಮ ಹುಣಸೆ ಹಣ್ಣಿಗೆ ಉಪ್ಪು ಖಾರ ಹಾಕೊಂಡು ತಿಂತಿದ್ರೆ ಅದು ಉಪ್ಪು ಖಾರ ಬೆಲ್ಲ ಎಲ್ಲಾನು ಹಾಕಿ ಜಜ್ಜಿ ಚೆನ್ನಾಗಿರೋದು. ಅವಾಗ ಈಗಲೂ ಮಾಡಿಕೊಡು. ಒಂದಿಡಿ ಎಷ್ಟು ಕಡಲೆ ನೀನು ಹಾಕೋ. ಆಮೇಲೆ ಕಡಲೆ ತೆಗೆದ್ರೆ ಹಿಂಗೆ ಸೇವನೆ ಆಗುತ್ತೆ ಎಲ್ಲರೂ. ಅಯ್ಯೋ ನಮ್ಮಮ್ಮನ ನಂತರನೇ ಕ್ಲಂಜಿ ಆಗೋಗ್ತಾರೆ ಸ್ವಲ್ಪ ಟೈಮಲ್ಲಿ. ಒಂದೆರಡು ಏನಿಲ್ಲ ನಂದು ಬಿಡವ. ಗೈಸ್ ನೋಡಿ ಎಷ್ಟು ಸೊಂಬೇರಿ ಇದ್ದಾವೆ. ದಪ್ಪ ಕೈದ ಸಾಕಷ್ಟು ಏನಿಲ್ಲ, ಅದು ತುದಿ ಒಂದು ತೆಗೆದ್ರೆ ಸಾಕಣ ತಾಕಪ್ಪ. ಇದ್ರ ತರ ಇರುತ್ತಲ್ಲ. ತಿಂತ್ಯಾ? ನಾನೇ ತೆಗಿಲಿ. ನೀರು ಹಾಕ್ಬಿಟ್ಟು ಸ್ವಲ್ಪ ಗೈಸ್ ನಿಮ್ಗೊಂದು ಹಿಂಟ್ ಕೊಡ್ತೀನಿ. ಏನಾದರೂ ಆ ಮಸಾಲೆ ಚೆಲ್ಲೋಯ್ತು ಅಂದರೆ ಇಲ್ಲಿಗೆ ಹಾಕಿದ್ದು ಫಸ್ಟು ಚಟ್ನಿ ಥರ ಇರೋ ಮಸಾಲೆ ಚೆಲ್ಲೋಯ್ತು ಅಂದರೆ ಚಟ್ನಿ ಮಾಡ್ಕೊಂಡು ಮತ್ತೆ ಹಾಕ್ತು. ಮುದ್ದಾನೆ ಚಟ್ನಿ ನೀರು ಥರ ಇರೋ ಚಟ್ನಿ. ಸಾಕು ಬಿಡವ. ವೇಸ್ಟ್ ಮಾಡ್ತೀರಾ? ನಮ್ಮಮ್ಮ ಒಂಥರ ರೇಗಿಸೋದ್ರಲ್ಲಿ ಮತ್ತೆ ಇನ್ನೇನು ರೇಗಿಸ್ತೇನೆ ಏನು ಮಾಡ್ತೀರಾ ಹೇಳಿ. ಇವಾಗ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಡು. ಅವಾಗ ಗೈಸ್ ಅರ್ಧ ಬೆಂದಿದೆ, ಇನ್ನು ಅರ್ಧ ಬೇಯಿದೆ. ಅಲ್ಲ ಮುಕ್ಕಾಲು ಭಾಗ ಆಗೈತೆ. ಈ ರೀತಿ ಒಂದು 2-3 ಸರಿ ಮಧ್ಯೆ ತಿರುಗಿಸಿದ್ರೆ ಏನಾಗುತ್ತೆ ಗೊತ್ತಾ, ಪ್ರತಿಯೊಂದು ಕಾಳಿಗೂ ನೀಟಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಮೇಡಮ್ ಆಯಿತು ಬಿಡಿ, ನಿಮ್ಮ ಕೈಯಿಂದ ಸೀಕ್ರೆಟ್ ಇರೋದೇನು ಅಡುಗೆ ಎಷ್ಟು ಚೆನ್ನಾಗಿ ಬರುತ್ತಾ? ಅದೇ ಈ ಥರ ಮಾಡಿ. ಪ್ರೀತಿ ನಾವು ಹಾಕೋ ಮಸಾಲೆನು ಪ್ರೀತಿ ಅಂತ ಹುಯ್ದುಬಿಟ್ರೆ ಬಂದ್ಬಿಡುತ್ತಪ್ಪ. ಅದಕ್ಕೆ ಎಷ್ಟೆಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಹಾಕೋಬೇಕು ಅಷ್ಟೆ. ಇವಾಗ ಹರಡಕ್ಕೆ ಒಂದು 10 ನಿಮಿಷ ಬಿಡ್ತೀನಿ. ಹರಡುತ್ತೆ. 10 ನಿಮಿಷ ಹರಡಿದ್ಮೇಲೆ ಮತ್ತೆ ಸಿಗುತ್ತೆ. 10 ನಿಮಿಷ ಬಿಡ್ತೀಯಾ? ನೋಡಿ ಕೆಲಸಗಳೇ ಮುಗೀತು. ಚಟ್ನಿನೂ ಆಯಿತು, ಇನ್ನು 10 ನಿಮಿಷ ಹೋದ್ರೆ ಬಾತು ಆಯಿತು. ಟೊಮೊಟೊ ಪಲಾವ್ ಪಲಾವ್ ಅಂತಾರೆ ಮಣಿ. ಪಲಾವ್ ಟೊಮೆಟೊ ಪಲಾವ್. ಅರ್ಜೆಂಟಿಗೂ ಹಿಂಗೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅರ್ಜೆಂಟ್ ಏನು 1/4 ಗಂಟೆ ತಗೊಳುತ್ತೆ. ಎಂತ 1/4 ಗಂಟೆ 3/4 ಗಂಟೆ ಬೇಕು. ನೀನು ಹೆಂಗೆ ಮಾಡಿದ್ರೆ ಅದು ಬೇಯ್ಬಾರ್ದ. ಕುಕ್ಕರ್ ಹಾಕಿ ಕುದಿಸ್ಬಿಟ್ರೆ ಏನಾಗುತ್ತೆ ಗೊತ್ತಾ, ವಿಷಲ್ ಹಾಕ್ಸ್ಬಿಟ್ರೆ ಚೆನ್ನಾಗಿರಲ್ಲ. ಅದು ಮಸಾಲೆ ಒಂದು ಕಡೆ ಇರುತ್ತೆ, ಅನ್ನ ಒಂದು ಕಡೆ ಆಗಿಬಿಡುತ್ತೆ. ಪಾತ್ರೆ ನಾನು ಮಾಡಿದಷ್ಟು ಟೇಸ್ಟು ಚೆನ್ನಾಗಿದೆ. ಮಣಿ ದಮ್ ಬಿರಿಯಾನಿ ಮಾಡ್ಕೊಡಿ. ನೆಕ್ಸ್ಟ್ ಈ ಸಂಡೆ ಮಾಡ್ಕೊಡ್ತೀನಿ. ಮೊಟ್ಟೆ ಬೇಯಿಸಿ ಅದ್ರ ಜೊತೆ ಕೊಟ್ಟರೆ ಕುಷ್ಕ ಅಷ್ಟೇ. ಕುಷ್ಕ ಆಗ್ತದೆ. ಬೌಲ್ಗೆ ಹಾಕಿಟ್ಟಿದ್ದೀನಿ. ಸಾರಿ ಬೌಲ್ಗೆ ಹಾಕಿ ಕೊಡ್ತಾ ಇದ್ದೀನಿ. ಇಟ್ಟಿದ್ದೀನಲ್ಲ ಫ್ರೀಸರ್ ಇಡ್ಲಾ? ಅಮ್ಮ ಬೇಡ, ಅದು ಕ್ಯೂಬ್ ಮಾಡ್ಕೊಬಿಡ್ತೀನಿ ಬಿಡು. ಕ್ಯೂಬ್ಗೆ ಹಾಕೋಬೇಕು. ಟೊಮ್ಯಾಟೊ ಬಾತ್ ರೆಡಿ. ನಮ್ಮಮ್ಮ ಮಾಡಿರೋ ಬಿಸಿ ಬಿಸಿ ಆದ ಟೊಮೆಟೊ ಬಾತು ಅವ್ರ ಕೈಯಿಂದ ಮಾಡಿರೋದು. ಚೆನ್ನಾಗಿ ಮಾಡಿರ್ತಾರೆ ಗಾಯ್ಸ್. ನಿಜವಾಗ್ಲೂ ನಮ್ಮಮ್ಮ ಮಾಡೋ ಬಿರಿಯಾನಿ ಎಲ್ಲ ಇಷ್ಟ ನಂಗಂತೂ. ಸ್ವರ್ಗ ಗಾಯ್ಸ್, ಸ್ವರ್ಗ ನಾನು ಎಲ್ಲೂ ನೋಡೋದು ಬೇಕಾಗಿಲ್ಲ. ನಮ್ಮಮ್ಮನ ಕೈ ಅಡುಗೆಯಿಂದನೇ ಸಾಕು. ನಿಜ ಗಾಯ್ಸ್. ಇಲ್ಲ ಟೆರೆಸ್ ಆಯ್ತು.
ನಿಂಗೇನು ಹತ್ತಿಸ್ತಾ ಇಲ್ಲ, ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ, ನಿನ್ನ ಹತ್ತು ಅಂತ ಇದ್ದೀನಿ ನಾನು. ಗೈಸ್, ಮೈ ಗಾಡ್, ಸ್ಮೆಲ್ಲೇ ಸಕ್ಕದ ಇದೆ. ಸಿಂಪಲ್ ಆಗಿ ಇದಕ್ಕೆ ಒಂದು ಮೊಟ್ಟೆ ಹಾಕೊಂಡ್ರೆ ಕುಷ್ಕ, ಲೈಟ್ ಇದ್ರೆ ಟೊಮೊಟೊ ಬಾತ್ ಅಷ್ಟೇ. ಪಲಾವ್, ಈಗ ಇದಕ್ಕೆ ಚಟ್ನಿ. ನನ್ನ ಫೇವ್ರೇಟು. ನನಗೆ ಚಿತ್ರಾನ್ನಕ್ಕೆ, ಬಾತ್ಗಳಿಗೆ, ಇವಕ್ಕೆಲ್ಲ ಮೇಯ್ನ್ ಚಟ್ನಿ ಇರಲೇಬೇಕು. ನೆಂಚ್ಕೊಳಕ್ಕೆ ಏನಾದ್ರು ಬೇಕೇ ಬೇಕು. ಬಾಯಲ್ಲಿ ನೀರು ಬರ್ತೈತೆ. ನೀನು ತಿನ್ನಿಸ್ಬಿಡ್ಲಾ? ನೀನು ತಿನ್ಬಿಟ್ಟು ಟೇಸ್ಟ್ ಹೇಳು. ಬಿಸಿ ಬಿಸಿನೇ ತಿನ್ಬೇಕು. ನಮ್ಮನೇಲಿ ಹೆಂಗೆ ಗೊತ್ತಾ, ಈ ರೀತಿ ಮಾಡ್ಕೊಂಡು ತಕ್ಷಣಕ್ಕೆ ಎಲ್ರಿಗೂ ಹಾಕೊಟ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ವೆಯ್ಟ್ ಮನೆ ನಂಗೆ ಇದು ದಮ್ ಬಿರಿಯಾನಿ ಮಾಡ್ಕೊಡು, ಮರಿ ಬೇಡ, ಈ ಬೇಡ ಬಿರಿಯಾನಿನೇ ಮಾಡ್ಕೊಡು. ಟೇಸ್ಟ್ ಹೆಂಗೈತೆ ಅಂತ ನಾನು ಹಂಗೆ ಅವಳು ಟೇಸ್ಟ್ ಮಾಡೋ ತನಕ ನಾನು ತಿಂತೀನಿ. ಗಾಯ್ಸ್ ಸಿಕ್ಕಾಗಿದೆ ಗಾಯ್ಸ್, ಚೆನ್ನಾಯ್ತಾ? ತುಂಬ ಚೆನ್ನಾಗಿದೆ. ನೈಸ್, ಸೂಪರ್. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ಬ್ಲಾಗ್ ಇಷ್ಟ ಆಯಿತು ಅಂದರೆ, ಕುಕ್ಕಿಂಗ್ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್ 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 ಬಾಯ್. ತಿನ್ನೋಣ ನಡೀರಿ.